ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ಇರೋ ಹಸಿ ಆಗನ್ ಮತ್ತೆ ಟಾಲಗ್ತಾವ ನೋಡ್ರಿ. ಮುಂಜಾನೆ ಇಟ್ಟವ್ ನೋಡ್ರಿ ನಮ್ಮ ಕಡೆ, ಅದಕ್ಕಾಗಿ ನೀರು ಬಿಡ್ಲತ್ತಿದ್ದೇವೆ ನೋಡ್ರಿ. ಮನೆ ಪಲ್ಲಿ ಚೆಲ್ಲಿದ್ದೇವೆ ನೋಡ್ರಿ. ಇದು 3 ದಿನ ಆಯ್ತು ನೋಡ್ರಿ ಪಲ್ಲಿ ಚೆಲ್ಲಿ. ಮತ್ತು ಗಾಳಿ ಬಿಸಿಲಿಗೆ ನೋಡ್ರಿ ಹ್ಯಾಂಗೆ ಒಣಗ್ಯದ. ಹೇಳ್ತೇನೆ ನಮ್ಮ ವ್ಯೂವರ್ಸ್ಗಳಿಗೆ. ನಾಟ್ಯದ ನೋಡ್ರಿ ಪಲ್ಲಿ, ನೋಡ್ರಿ ಅಲ್ಲಿ ನಾಟಿಗೆ 3 ದಿನದಾಗ ಪಾಲಕ್ ಹೊರಗೆ ಬೀಳ್ತದ ನೋಡ್ರಿ. ನೋಡ್ ಬಂದೇವ ಹಿಂದಕ್ಕೆ ಸರಿ. ಅರ್ಬಿ ನೋಡ್ರಿ ಚಿನ್ನುಗೆ ಯಾವ ರೀತಿ ಬಂದಾವ. ಮಸ್ತ್ ಕಾಣಕತ್ತಾವಿಲ್ಲ? ನೀವೇ ಹೇಳ್ರಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಈಗ ಚಂದಿಲ್ಲ ಅನ್ನಕತ್ತಾಳ. ಇಲ್ಲಿ ನೋಡ್ರಿ ಹಂಗೆ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಟೀನಿ ಭೂಗೋಣ್ಯಾಗ. ಮತ್ತು ಇದ್ರಾಗ ಹೆಸರು ಕುದಿಯಕ್ಕೆ ಇಟ್ಟೀನಿ. ಹೆಸರು ಹಿಂಡಿ ಪಲ್ಯ ಮಾಡ್ಬೇಕಂತೇಳಿ ಹಿಟ್ಟು ನಾದ್ತೀನಿ. ಹಿಟ್ಟು 4 ಥರ ಹೆಸರು ಕುದಿತಾವ. ಹೆಸರು ಹಿಂಡಿ ಪಲ್ಯ ಮಾಡ್ತೀನಿ ಕಡೆ ಅನ್ನ ಭೀ ರೆಡಿ ಆಗ್ತದ. ಈಗ ದೇವ್ರ ಪೂಜೆ ಮಾಡ್ಬೇಕ್ರಿ. ಪಟ ಕೆಲಸ ಮುಗಿಸ್ಕೊತೇವ್ರಿ. ಚಿನ್ನೊಂದು ಸಾಲಿ ಲೇಟ್ ಆಗ್ತದಲ್ರಿ, ಹಾಗಾಗಿ ಲಗುಟನೆ ಮಾಡ್ತೀನಿ ನೋಡ್ರಿ. ಹಂಗೆ ಒಡ್ನಿ ಮತ್ತೆ ಇರ್ತಾವ. ಈಗ ಒಡ್ನಿ ಕೊಟ್ಟಿಲ್ಲ ಜಾಕೆಟ್. ಹಾಂ, ಜಾಕೆಟ್ ಚಲೋ. ಒಳಗಿನ ಸೈಡ್ ಕಿಶೆ ಇರ್ತಾವ ಜಾಕೆಟ್ ಕೈ. ಅವ್ ಮೈ ತಕೊಂಬಾರ, ನೀವಿಟ್ಟು ಡ್ರಮ್ ತುಂಬ್ತೇವು. ಮಾಡಿ ಮಾಡಿದ್ ಮುಂದೆ ಎಲ್ಲಿ ಮಾಡಲೇ ಅವ. ಕುಂಕುವ ಹೋಗುತ್ತೇಳಿ ನೀರ ಬಾಟ್ಲಿ ಕುಂಕುವ ಪಟ ನಿನ್ನ ಕೆಲಸ ಮುಗಿಸುವ. ಸಾಲೆ ಪಟ್ಟ ಕಡೆ ದುರ್ಗತ ಪಟ್ಟ ಸ್ವಲ್ಪ ಆಗಲ್ಲಾಗ್ಯಾರ ಬಂದು. ನೀನು ಹಾದಿ ಆಡಗಟ್ಟದ ಕಣ್ಣಿದ್ದೇವೆ. ಹಾದಿ ಆಡಗಟ್ಟದ ಕಟ್ಗಿ ತಿಳ್ದ ಹಾಗ ಏನು ಮಾಡೋದು ಜಗ್ಗಿಲೆ ಇವ ಮಿಟಿಗಿಲಿ ಮತ್ತು ಅವ್ರು ಹೊರಗೆ ಬಂದು ಅಂತ ಹೇಳಿದಪ್ಪ. ಈಗ ಜಗ್ಗಿಲೆ ಯಾಕಾಯಿ ನೀವು ಏನು ಮಾಡಿದ ಮಾಡ್ತಾನ ಜಗ್ಗಿ ಏನು ಮಾಡೋದು ತಪ್ಸೋದಿಲ್ಲ ಅದಕ್ಕೆ.
ಏನಂದ್ರಿ ಶೇಂಗಾ ಹುರಿದಿದ್ದೆವು ಪಚ್ಚಂಜಿ ಮಾಡಿ ಚಿನ್ನು ಶೇಂಗಾ ತಿಂದಿರ್ತಾವ ಹೆಸರು ಬೇಕು ಕೂತಾವ್ರಿ ಈಗ ಅನ್ನ ರೆಡಿ ಆಯಿತು ಇಲ್ಲಿ ಶೇಂಗಾ ಹುರಿಯೋಕೆ ಹಾಕ್ತೀನಿ ಒಂದು ಸ್ವಲ್ಪ ಕುಟ್ಟ ಹಿಂಡಿ ಕುಟ್ಬೇಕಂಥೇಳಿ ಈ ಕಡೆ ಹಿಟ್ಟು ನಾದಿಟ್ಟೇನಿ ರೀ ಈ ಕಡೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕುಟ್ಟಿಟ್ಟೀನಿ ಹೆಸರಂಡಿ ಪಲ್ಲಿಗೆ ಬ್ಯಾಳೆ ಹಾಕಿಟ್ಟೀನಿ ನೋಡ್ರಿ ಚಟ್ನಿ ಚಿನ್ನೋಗೇನು ತಲೆ ಇಕ್ಬೇಕು ಇಲ್ಲ ನೋಡ್ರಿ ಒಂದು ಸ್ವಲ್ಪ ಹುಗ್ಗಿ ಮಾಡ್ಬೇಕು ಅಂದ್ಕೊಂಡಿನಿ ಇವು ಕುಟ್ಟುದು ಗೋಧಿ ಅದಾವ ನೋಡ್ರಿ ಕುಟ್ಟುದಂದ್ರೆ ಪಾಲಿಸ್ ಮಾಡಿರ್ತಾರೆ ರೀ ಗಿರ್ನ್ಯಾಗ ಜವ ಗೋಧಿ ಈ ಗೋಧಿ ಈಗ ಕುದಿಯಕ್ಕೆ ಇಡ್ತೀನಿ ರೀ ಕುಕ್ಕರ್ದಾಗ ಹಾಕಿ ಇಡೆ ಬೈ ಮರ ಇಡಿ ಹಂಗೆ ಇದಕ್ಕೆ ಬಕ್ಕುಳಟ್ಟು ಜಾಸ್ತಿ ನೀರು ಹಾಕ್ಬೇಕಾಗ್ತದೆ ರೀ ಕುದಿಲಿಕ್ಕೆ ಭಾಳ ನೀರು ಹತ್ತಾವಲ್ಲ ಜಾಸ್ತಿ ನೀರು ಹಾಕಿ ಕುದಿಯಕ್ಕೆ ಇಡ್ತೀನಿ ರೀ ನೋಡಿರಿ ಫ್ರೆಂಡ್ಸ ಇದು ಹುಗ್ಗಿ ಅಕ್ಕಿ ಅಂತ ಕುದ್ದಾವ್ರಿ ಯಾವ ರೀತಿ ಕುದಿಬೇಕು ನೋಡ್ರಿ ನೋಡಿರಿ ಈ ಥರ ಹೊಡಿಬೇಕು ರೀ ಹೊಟ್ಟಿ ನೋಡಿರಿ ಹಿಂಗಿಂದ ಕುದಿಸ್ತೇವಂದ್ರೆ ಹುಗ್ಗಿ ಮಸ್ತ್ ಆಯ್ತು ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಈಗ ಏನೇನು ಮಸಾಲೆ ತೊಗೊಂಡಿನಿ ಅಂತ ನೋಡೋಣ ಬರ್ರಿ ಇಲ್ಲಿ ನೋಡ್ರಿ ಸಕ್ಕರೆ ತೊಗೊಂಡಿನಿ ಇಷ್ಟು ಮತ್ತು ಇಲ್ಲಿ ಏಲಕ್ಕಾಯಿ ಪೌಡ್ರ ಇದು ಸೋಪಿನ ಪೌಡ್ರ ಶುಂಠಿ ಪೌಡ್ರ ಮತ್ತು ತುರಿದಿರುವ ಕೊಬ್ಬರಿ ತೊಗೊಂಡಿನಿ ರೀ ಮಸಾಲೆ ಇಷ್ಟು ತೊಗೊಂಡಿನಿ ರೀ ಈಗ ಇದಕ್ಕೆ ಮೊದಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಗಿಸ್ತೀನಿ ರೀ ಒಂಥರ ಬಿಡು ನೋಡಿರಿ ಎಷ್ಟು ಉಪ್ಪು ಹಾಕಿ ಇದಕ್ಕೆ ಮುಗಿಸ್ಕೊಂಡ್ರಿ ಮೊದಲು ಅದು ಹೋಗಿ ಸಾಯೋದ್ರಿಂದ ಮೊದಲೆಲ್ಲ ನಾವು ಮುಗಿಸೋದ್ರಿ ಈ ಸಕ್ಕರೆ ಅದು ಮೊದಲು ಹಾಕೋದಿಲ್ಲ ರೀ ಮತ್ತು ಬೇರೆ ಬಿಡ್ತಾರೆ ನೋಡಿ ಮುಗಿಸ್ದೇವಲ್ರಿ ಇದಕ್ಕೆ ಆಮ್ಯಾಗ ಅದೆಲ್ಲ ಏನೇನು ಹಚ್ಕೊಂಡಿದ್ದೀವಿ ಸಕ್ಕರೆ ಆಮ್ಯಾಗ ಹಾಕೋದ್ರಿ ಈಗ ಸಕ್ಕರೆ ಹಾಕೊಂಡ್ರಿ ಚಲೋ ಕಾಣಿಸ್ಲತ್ತ ಚಂದ ರುಚಿ ಜಾಸ್ತಿ ಇದ್ರೆ ಚಂದ ಆತದ ನೋಡ್ರಿ ಎಷ್ಟು ಹಾಕ್ತೇನೆ ಮೊದಲು ಇದಕ್ಕೆ ಇಡ್ತೀನಿ ಮತ್ತೆ ಬೇಕಾಯ್ತಂದ್ರೆ ಮತ್ತೆ ಇದಕ್ಕೆ ಹಾಕ್ಬೇಕಂಡ್ರಿ ಸಕ್ಕರೆ ಹಾಕೋಣ ಇಮಿಡಿಯೇಟ್ಲಿ ಅಳಸಾತದ ನೋಡ್ರಿ ಸಕ್ಕರೆ ಖಾರ ಆಗ್ತದಲ್ರಿ ಈಗ ಇದು ಹಾಕೊಂಡ್ರಿ
ಹೆಚ್ಚಾಕಿ ಚೆಂದಾಗಿ ಮಿಕ್ಸ್ ಮಾಡೋಣ್ರಿ ಇದಕ್ಕೆ. ಆಮೇಲೆ ತೋರಿಸ್ತೀನಿ ರೀ ಮತ್ತೆ ಎಲ್ಲ ಒಂಜಾಗ ಚಿನ್ನ ಉಳ್ಳು ತರ್ತಾವ್ರು. ಉಳ್ಳೋಕಿ ಕಡೆ ಬಾರಿ ಅಲ್ಲ ಸೋನು ರೆಡಿ ಉಂಡ್ರತ್ ಸರಿ. ಹಾಂ ಆಯ್ತು ಇದು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಮಾಡಿ ಬಂದದ್ದು ಇವತ್ತಂತರೂ ಬದ್ನಿ ಗಿಡ ನೋಡ್ರಿ ಯಾವ ರೀತಿ ಬಂದವ. ಇಲ್ಲಿ ನೋಡ್ರಿ ಫುಟ್ಬಾಲ್ ಹೆಂಗೆ ಬಿಟ್ಟವ ಮಗ್ಗಲ ಮಸ್ತ್ ಬಂದಾವ ನೋಡ್ರಿ ಬದ್ನಿ ಗಿಡ. ಇಲ್ಲಿ ಒಳಗೆ ಒಂದೊಂದು ಗಿಡ ಹಿಂಗಾಗ್ಯಾವ್ರಿ. ತಿಲ್ಲುತ್ತಾವ ಏನು ಮಾಡ್ಲತ್ತಾವ ತಿಳಿಯಲಾಗ್ಯದ ನೋಡ್ರಿ. ಆಗ್ಯಾವ್ರಿ ನೋಡ್ರಿ ಇರುವ ನೋಡ್ರಿ ಬನ್ನಿ ಹುಳ ಸಿಕ್ತು ನೋಡ್ರಿ. ಇಲ್ಲಿ ನೋಡ್ರಿ ಕಸ ತೆಗಿಲಿಕ್ಕೆ ಬಂದಿದ್ದು ಹಾಗೆ ಹೂವು ನೋಡ್ರಿ ಎಷ್ಟು ಚಂದ ಹೊಡ್ದ. ಎಲ್ಲೇ ಒಂದೊಂದು ಒಳ್ಳಿಗ್ತಾವ್ರಿ ಹಿಂಗೆ. ಇಲ್ಲಿ ಒಂದು ಅದ ನೋಡ್ರಿ ಗಿಡ ಅಂತೂ ಮಸ್ತ್ ಅದಾವ್ರಿ. ಕಸ ತೆಗ್ದೇವು ಅಂದ್ರೆ ಕ್ಲೀನ್ ಆಗ್ತಾವ ನೋಡ್ರಿ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೀನಿ ನೋಡ್ರಿ ಫ್ರೆಂಡ್ಸ್. ಈಗ ಮಧ್ಯಾಹ್ನ ಆಗೈತಿ ಟೈಮ್. ಊಟ ಅದೆಲ್ಲ ಮಾಡಿ ಮನೆ ಕೆಲಸ ಮಾಡಿ ಈಗ ಬಂದೀನಿ ರೀ. ಸೋನು ಬಂದಿನಿ ಇನ್ನೂ ಬಂದಿಲ್ಲ ಅವ. ಸ್ವಲ್ಪ ಹಾಗೆ ತೆಗ್ದೇವು ಅಂದ್ರೆ ಅರ್ಧ ಬೇವ್ತದ ಅಂತ ಹೇಳಿ ಬಂದೀನಿ ರೀ. ಅದು ಫುಲ್ ಇಡೀ ದಿನ ಮಾಡಿ ಅದು ಮಾಡಿ ಹಾಕ್ಯಲ್ರಿ. ಇವೆರಡು ಸಾಲ ಏನು ಮೆಣಸಿ ಗಿಡ ಕಾಣಿಸ್ತಾವಲ್ರಿ, ಇದೊಂದು ಅದೊಂದು ಸಾಲು ಮುಂಜಾನೆ ಖಾತ್ ಹಾಕ್ಯಾನ ನೋಡ್ರಿ. ತಿಪ್ಪಿ ಖಾತ್ ಹಾಕಿ ಒಂದು ಸಾಲು ಬೋದು ಏರ್ಸ್ಯಾನ. ಇದು ಏನೋ ಒಂದು ಸಾಲು ಏರ್ಸೋದ ರೀ. ಅವು ಬದ್ನಿ ಗಿಡಕ ನಡೆಯಲ್ರಿ ತಿಪ್ಪಿ ಖಾತ. ಅವು ಹುಳ ಆತಾವ್ರಿ, ಗಿಡ ಸಾಯ್ತಾವ, ಬನ್ನಿ ಹುಳ ತಯಾರಾಗ್ತಾವ ಹೆಂಡಿದಾಗ. ಅದಕ್ಕಾಗಿ ಆ ಬದ್ನಿ ಗಿಡಕ್ಕೆ ಹಾಕಲ್ರಿ, ಮೆಣಸಿ ಗಿಡಕ್ಕೆ ಹಾಕ್ತೇವೆ ನೋಡ್ರಿ. ಜರ ಕಸ್ತೈತೇವ್ರಿ. ಈಗ ಮತ್ತೊಂದು ತೊಂಬರಿ ಒಂದು ಹೊಂಟಿದ್ದು 2-3 ಗೋಳಿ ತೊಗೊಂಡು ಸೈಡ್ರಿ. ಇದು ನನಗೆ ಒಂದರೆ ಇವತ್ತೊಂದು ತಂದ್ರೆ ನಾಳೆಗೆ ಮತ್ತು ದವಾಖಾನಿಗೆ ಹೋದ್ರೆ ನಡಿಬೇಕು. ಹಂಗೆ ಒಂದೇ ಟೆಂಪೂರವರೆಗೆ ಗೋಳಿ ಎಂಥದ್ರಿ ಸಾಲ. ಡಾಕ್ಟ್ರ್ ಇಲ್ಲ ಬರ್ದು ಕೊಡ್ಲಿಕ್ಕೆ ನಿಮಗೆ. ಇಲ್ಲೇ ಹೊರಗೆ ಗಾಳಿ ಬಂದು ಕೂತೀವಿ ನೋಡ್ರಿ. ಒಂದು ಸ್ವಲ್ಪ ಚಿನ್ನು ಗುಬ್ಬಿ ಮನೆ ತಂದಾಳ. ನೀರ್ಲೆ ಹಣ್ಣಿ ಇಟ್ಟು ಇದ್ರಾಗ ಶಾಟ್ ವಿಡಿಯೋ ಮಾಡಾಕ ಗುಬ್ಬಿ ಮನಿ ತಂದಾಳ್ರಿ. ಗುಬ್ಬಿ ಮರಿ ತಕೊಂಡು ಹೋಗುದವರಿ. ತೆಳಗ್ ಬಿದ್ದಿತ್ತದು. ಒಂದಿಷ್ಟು ಹೂವು ತಂದಾಳ. ಹೂವು ತಂದು ಗುಬ್ಬಿ ಮನಿ ನೀರ್ಲೆ ಹಣ್ಣಿ ಇಟ್ಟು ಶಾಟ್ ವಿಡಿಯೋ ಮಾಡ್ಯಾಳ. ನಾವು ಕಸ ತೆಗೆದು ಬಂದೇವು ನೋಡ್ರಿ. ಬೀಗರು ಬಂದಿರ ಮನೆಗೆ. ಬೀಗ್ರಿ ಮತ್ತು ಬರ್ನ ಚಾತ್ ಮಾಡಿ ನೀರ್ಲೆ ಹಣ್ಣು ತಂದಿರ್ರಿ. ನೀರ್ಲೆ ಹಣ್ಣು ತಿಂದೆವು. ಈಗ ಹೋದ್ರು ನೋಡ್ರಿ ಅವ್ರಿಗೆ. ಅವರು ಹೋಗೋಣ ಇಲ್ಲೇ ಕೂತೀವಿ ನೋಡ್ರಿ ಫ್ರೆಂಡ್ಸ್. ಅರ್ಧ ಮುಂಬೈಗೈತ್ರಿ ಕಸ. ಹೊಳ್ಳಿ ಹಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ರೀ. ಅವ್ರು ಬರ್ನ ಹಂಗೆ ಬಂದೆವು. ಈಗ ಚಿನ್ನಗಿ ಸಾಲಿಗೆ ಬಂದು ಚಾ ಬ್ರೆಡ್ ತಿಂದಾಡ್ರಿ ಕಿವಿ. ಈಗ ಹೋಮ್ವರ್ಕ್ ಮಾಡ್ತಾಳ್ರಿ. ನಾಳೆ ಸಾಲ್ ಸುಟ್ಟಿ ನೀನು ಗೋಧಿ ಹೆಸರು ಮಾಡಿ ಇಟ್ಟಿದ. ಇವತ್ತು ಬಿಸಿಲಕ್ಕೆ ಒಯ್ದ್ರು ನೋಡ್ರಿ ಗೋಧಿ. ನಾಳೆ ಸಾಲ್ ಸುಟ್ಟೈತಿ. ಸುಟ್ಟಿ ಅದತ್ರಿ ನಾಳೆ ಸಾಲಿ. ಅದಕ್ಕೆ ನಾಳೆ ಮುಸುಲ್ ರಬ್ಬ ಇಲ್ಲ ಮೊಹರಂ.
ನಾಳೆಗೆ ಮೊಹರಮ್ ಇವತ್ತೇ ಇಲ್ಲ, ದೇವ್ರ ಹೊಳಿಗೆ ಹೋಗ್ತಾವಂತ ನೋಡ್ರಿ ನಾಳೆಗೆ. ಅದ್ರ ಸಂಬಂಧ ಸಾಲಿ ನಾಳೆಗೆ ಸುಟ್ಟಿ ಕೊಟ್ರಂತ. ಮತ್ತು ನಾಡ್ದು ಯಾವಾರದ ಶನಿವಾರ ಒಂದಿನ ಅವರಿ ಸಾಲಿ. ಮತ್ತು ಅಲ್ಲಿಂದ ಹೊಳಿ ಆಯ್ತಾರ ಸುಟ್ಟಿ. ಮತ್ತು ಸೋಮವಾರ ಏನು ವಟ ಪೂರ್ಣಿಮಾ ಅದ್ರಿ ಸೋಮವಾರ ಮತ್ತು ಸಾಲಿ ಸುಟ್ಟಿ. ಈಗ 3-4 ದಿನ. ನಮ್ಮ ಮೇಡಮ್ ಬಿ ವಟ ಪೂರ್ಣಿಮಾನ ಅಂದಾರ. ನಂಗೆ ಬಾಯಿಗೆ ಬರಲಿಲ್ಲ ಅದು. ಅದಕ್ಕೆ ಹಾಲ್ದು ಮರಕ ದಾರ ಸುತ್ತಾರ ಅಂದ್ಬಿಟ್ಟೆ. ವಟ ಪೂರ್ಣಿಮಾ ಕನ್ನಡದಾಗ ಏನಂತಾರ? ವಟ ಪೂರ್ಣಿಮಾನೇ ಅಂತಾರ. ಮೇಡಮ್ ಅದೇ ಅಂದಾರ. ಕಾರುಣಿ. ವಟ ಪೂರ್ಣಿಮಾ ಅಂದ್ರೆ ಅದು ಇದು ಕಡುಬು ತಿನ್ನೋದು. ಕಡುಬಿಲ್ಲ, ಕಡುಬು ಬಿ ತಿಂತಾರ. ಗಿಡಕ್ಕೆ ದಾರ ಸುತ್ತೋದು. ಅದೊಂದು ಉಂಡಿ ದರ್ರೊಬ್ರು ಬಂದವರು ಒಂದು ನೂಲ್ದು ಉಂಡಿನೇ ಸುತ್ತಿನೇ ಹೋಗ್ಬೇಕದು. ಒಟ್ಟು ಆಗತ್ತ ನಮಗೆ ಸುತ್ತಾರ ಹಂಗೆ. ಅಲ್ಲದ ನೋಡೋದು ಗಿಡ ನೋಡಿದಿಲ್ಲ, ಗವಿ ಬಲಿ, ಗವಿ ಗುಡಿ ಬಲಿ ಅದ. ಅದು ಸ್ವಾಮಿ ಸಮರ್ಥ ಗುಡಿ ಆಗದ ನೋಡ ಅಂತದು. ಇಲ್ಲ ಅದ ನೋಡಲ್ಲಿ. ಇಲ್ಲ ಅಲ್ಲಿ ಗವಿ ಗುಡಿ ಮಗ್ಗಲ್ಕಿನ್ ಬಾಜು ಅದ ನೋಡಿಲ್ಲಿ ಚಂದ. ಸ್ವಾಮಿ ಸಮರ್ಥ ಗುಡಿ ಅದು ಹೊಡೆದು ಇಲ್ಲಿ ನಾ ಸಣ್ಣದು ಬೇರ್ ಬಿಟ್ಟವ. ಇನ್ನ ಬಿಡ್ಲತ್ತಿಲ್ಲ. ದೊಡ್ಡದಾತದ. ಮತ್ತೆ ಮನ್ಯಾಗ ಹಿಡಿಸಲ್ಲ ನೋಡೋದು. ದೊಡ್ಡದಾತದ. ಇವತ್ತ ಹೋಗಿ ಊಟಕ್ಕೆ ಹುಗ್ಗಿ ಮಾಡಿವಲ್ರಿ. ಅವ್ರು ಬೀಗರು ಬರೋವಂತೇಳಿ ಹುಗ್ಗಿ, ಕಡ್ಲಿಬೇಳೆ ಚಟ್ನಿ ಮತ್ತು ಹೆಸರು ಹಿಂಡಿ ಪಲ್ಯ, ಚಪಾತಿ, ಬಾನ, ಆಮ್ರ ಇಷ್ಟೆಲ್ಲ ಅಡುಗೆ ಮಾಡಿದೆ ಅಲ್ರಿ. ಅವರು ಮನ್ಯಾಗ ಊಟ ಮಾಡಿನೇ ಬಂದಾರ್ತ. ಊಟ ಮಾಡಿ ಬಂದಾರ. ಅಲ್ಲಿ ಮತ್ತೊಂದು ಕಡೆ ಹೋಗಿರ್ರಿ ಅವರು. ನಮ್ಮವ್ವ ನಮ್ಮ ಮಮ್ಮಿಗಳ ಕಡೆ ಹೋಗಿರು. ಹೋಗಿ ಅಲ್ಲೇ ಊಟ ಮಾಡಿ ಬಂದಾರ್ತ. ಊಟ ಮಾಡಿ ಬರ್ನ ಮತ್ತು ಇಲ್ಲಿ ಊಟ ಮಾಡಲಿಲ್ರಿ ಅವರು. ಅದಕ್ಕೆ ಕಟ್ಟಿ ಕೊಟ್ಟಾರೆ ಅವರಿಗೆ. ನಮಗೂ ಭೀ ಆದ್ರಿ ಸಂಜೆ ಅಡುಗೆ ಮಾಡಂಗಿಲ್ಲ ರೀ. ಹುಗ್ಗಿ ಹಾಲು ತೊಗೊಂಡಿನ್ರಿ ಒಂದಿಗೆ ದಿನ. ಅದ್ರ ಅಲ್ಲಿಯೂ ತೊಗೊಂಡು ಗಳಿಗೆ ಮೇಲೆ ತೊಗೊಂಡು ಎಮ್ಮೆ ಹಾಲು ಹುಗ್ಗ್ಯಾಗ ಉಳುಕ್ ಚಂದ ಆತದಂದು ತೊಗೊಂಡಿನ್ರಿ. ರೊಕ್ಕ ತೊಗೊಂಡ? ರೊಕ್ಕ ಕೊಟ್ಟಿಲ್ಲ ನೀಗಿನ. ಕುಡು ಮತ್ತೇನು ಮೇಲೆ ತೋತೇವ್ ನಾವು. ನಾಳೆಗಾರ ನಾಡ್ದು ಇನ್ನೊಂದು ತಿಂಗಳು 1.5 ತಿಂಗಳಾಗ ಏತದ್ರಿ ನಮ್ದು ಎಮ್ಮೆ. ಅದಕ್ಕೆ ಊಟಕ್ಕಂತೂ ಆದ್ರೆ ಸಂಜೆ ಊಟಕ್ಕೆ ಈಗ ಲೈಟ್ ಒಂದು ಯಾವಾಗ ಬರ್ತಾವೆ ಯಾರಿಗೂ ನೋಡಿದ್ವಿ. ಆಯ್ತು ನಿಂದೆಲ್ಲ ಎಮ್ಮೆ ಕಟ್ದಿ ಸುತ್ತ ಹೊಡಿತಿತ್ತು. ಅದು ಸರ್ಪು ಸಿಕ್ಸ್ಕೊಂಡಿತ್ತು. ಏನು ಮಾಡಿತ್ತು ಹೋಮ್ವರ್ಕ್ ಆದಿಲ್ಲ ಚಲೋ. ಹೋಮ್ವರ್ಕ್ ಮಾಡು. ಕತ್ಲೆ ಆಗ್ತದ. ಈಗ ಇವತ್ತಿನ ಹೋಮ್ವರ್ಕ್ ಇಲ್ಲ. ದಿನ 2 ಅರ್ಧ ಹೋಮ್ವರ್ಕ್ ಆಗ್ತವ. ಆಗಲ್ಲ. 2 ದಿನ ಆಗ್ತದ. ಬಾ ಅಂದು ಹೇಳ್ರಿ ನೋಡ. ಅವ್ರ ಅತ್ತಿ ಸಸಿಗೆ ನೋಡ್ರಿ ಏನತ್ತ. ಅಲ್ಲೇನು ರೋಡಿಗೆ ಅದ ಜರ ಐದವ್ರಿ. ನಮ್ಮ ಕಡೆ ಸಂಜೆ ಹಲೋ ಬರ್ರಿ ಫ್ರೆಂಡ್ಸ್. ಊಟ ಮಾಡಿದೆವು ನೋಡ್ರಿ. ಈಗ ಸೋನು, ನಾ, ಚಿನ್ನು ಎಲ್ಲರದು ಊಟ ಆಯಿತು. ಹುಗ್ಗಿ ಮತ್ತು ಹಾಲು ತೊಗೊಂಡೇವಲ್ರಿ. ಮಸ್ತ್ ಊಟ ಆಯ್ತು ನೋಡ್ರಿ. ಇವತ್ತಿಂದು ಅಡುಗೆ ಯಾವ್ದಂತ ಹೇಳಿದಲ್ರಿ ಅದೇ ಊಟ ಮಾಡ್ದೇವ್ರಿ. ಊಟ ಮಾಡಿ ಇಲ್ಲಿ ಬಂದು ಕೂತೀವಿ ನೋಡ್ರಿ. ಒಂದು ಸ್ವಲ್ಪ ಮೊಬೈಲ್ ನೋಡಿದೆವು. ಇನ್ನು ವಿಡಿಯೋ ಎಡಿಟಿಂಗ್ ಮಾಡಿಲ್ರಿ. ಈಗ ಟೈಮ್ ಬಂದು 9:30 ಆಗ್ಯದೇನು 10 ಗಂಟೆ ಆಗ್ಯದೋ ಗೊತ್ತಿಲ್ಲ. ಮೊಬೈಲ್ ನೋಡ್ಕೊತ ಕೂತೀವಿ ಹಾಗೆ ಊಟ ಮಾಡಿ. ಅದಕ್ಕೆ ಈಗ ಎಡಿಟ್ ಮಾಡ್ಬೇಕ್ರಿ. ಸೋನು ಕರಿ ಹೊರಗೆ ಮುಕ್ಕೋತಾನ ನೋಡ್ರಿ. ಕೌದಿ ಹಾಸಾಕತ್ತಾನ. ಈಗ ನಾವು 4 ಹೊತ್ತಲ್ಲಿ ಮಲ್ಕೋತೀವ್ರಿ. ಚಿನ್ನು ಹಸಿಗೆ ಮಾಡ್ತಾಳ್ರಿ. ಈಗ ನಾ ಒಂದು ಸ್ವಲ್ಪ ವಿಡಿಯೋನ ಎಡಿಟ್ ಮಾಡ್ತೀನಿ ರೀ. ಯಾಕಂದ್ರೆ ನಾಳೆ ಬಿಡ್ಲಿಕ್ಕೆ ಹಿಡಿಯೋ ಇಲ್ಲಲ್ರಿ.
ಅದ್ರ ಸಂಬಂಧ ಈಗ ಎಡಿಟ್ ಮಾಡಿ ಸೇವ್ ಮಾಡಿ ಇಟ್ಟಂದ್ರೆ ನಾಳೆ ಮುಂಜಾನೆ ಬಿಡಕ್ಕೆ ಅನುಕೂಲ ಆಗ್ತದೆ ನೋಡ್ರಿ ಫ್ರೆಂಡ್ಸ್. ಮತ್ತು ಇವತ್ತಿನ ವಿಡಿಯೋ ಏನೋ ಇಷ್ಟ ಇತ್ತು ನೋಡ್ರಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರೆಲ್ಲ ಹೊಸ್ದಾಗಿ ನೋಡಕತ್ತೀರಿ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ರೀ.